ಹಲೋ ಸ್ನೇಹಿತರೆ, ನಾನ್ ನಿಮ್ಮ ಜಾನ್ವಿ. ಇವತ್ತು ಒಂದು ಹೆಣ್ಣಿನ ಜೀವನವನ್ನೇ ತಿರುಗಿಸ್ಬಿಟ್ಟ ಎಮೋಷನಲ್ ಸ್ಟೋರಿ ಹೇಳ್ತೀನಿ. ಕಾದು ಕುಳಿತುಕೊಳ್ಳಿ. ಈ ಹೆಸರು ಕೇಳಿದ್ರೆ ಸಾಕು, ಅವಳ ಕಣ್ಣಲ್ಲಿ ಯಾವಾಗ್ಲೂ ಒಂದು ಮೌನದ ನೋವು ಮರೆತಿರ್ಲಿಲ್ಲ. ಮದುವೆ ಆದಾಗ ಅವಳು ಕನಸು ಕಂಡ ಜೀವನ ಬೇರೆ, ಆದ್ರ ಸಿಕ್ಕ ಜೀವನ ಸಂಪೂರ್ಣ ಬೇರೆ. ಗಂಡನಿಗೆ ಅವಳ ಭಾವನೆಗಳಿಗಿಂತ ತನ್ನ ಅಹಂಕಾರವೇ ಮುಖ್ಯವಾಗಿತ್ತು. ದಿನಗಳು ಕಳೆಯುತ್ತಿದ್ದಂತೆ ಪ್ರೀತಿಯ ಜಾಗದಲ್ಲಿ ಭಯ, ಮಾತಿನ ಜಾಗದಲ್ಲಿ ಮೌನ ತುಂಬಿಕೊಂಡಿತ್ತು. ಅವಳಿಗೆ ಹೊರಗೆ ಹೇಳಿಕೊಳ್ಳೋ ಧೈರ್ಯ ಇರ್ಲಿಲ್ಲ. ಹೆಣ್ಣು ಅಂದ್ರ ಸಹಿಸ್ಬೇಕು ಅನ್ನೋ ಮಾತು ಅವಳನ್ನು ಒಳಗೆ ಕೊಲ್ಲುತ್ತಿತ್ತು. ಒಂದು ದಿನ ಆ ಮೌನವೇ ಅವಳ ಜೀವನದ ದೊಡ್ಡ ತಿರುವಿಗೆ ಕಾರಣವಾಯಿತು. ವಿದಾವ್ಯ ವಾಸವಾಗಿದ್ದ ಮನೆ ಪಕ್ಕದಲ್ಲೇ ರಾಜು ಇದ್ದ. ಸಾಮಾನ್ಯ ಹುಡುಗ, ಜಾಸ್ತಿ ಮಾತಾಡಲ್ಲ, ಜಾಸ್ತಿ ತೋರಿಸ್ಕೊಳ್ಳಲ್ಲ, ಆದ್ರೆ ಗಮನವಂತೂ ತುಂಬ. ವಿದಾವ್ಯ ದಿನೇ ದಿನೇ ಸೊರಗುತ್ತಿರೋದನ್ನ ಅವನು ಗಮನಿಸಿದ್ದ. ನಗುವು ಕಾಣೆಯವಾಗಿತ್ತು, ಕಣ್ಣಲ್ಲಿ ಮಾತ್ರ ಭಾರ. ಒಂದು ಸಂಜೆ ವಿದಾವ್ಯ ಮನೆ ಮುಂದೆ ಕುಳಿತು ಅಳುತ್ತಾ ಇದ್ದಳು. ರಾಜು ಮೌನವಾಗಿ ಹತ್ತಿರ ಬಂದು, ಎಲ್ಲ ಸರಿಯಿದೆಯಾ ಅಂತ ಕೇಳಿದ. ಅವಳು ಏನೂ ಉತ್ತರ ಕೊಡಲಿಲ್ಲ, ಆದ್ರೆ ಆ ಪ್ರಶ್ನೆಯಲ್ಲಿದ್ದ ಕಾಳಜಿ ಅವಳ ಹೃದಯಕ್ಕೆ ತಟ್ಟಿತ್ತು. ಆ ದಿನದಿಂದ ರಾಜು ಅವಳಿಗೆ ನಿಧಾನವಾಗಿ ಸಹಾಯ ಮಾಡ್ತಾ ಬಂದ. ಕಿರಾಣಿ ತಂದುಕೊಡೋದು, ಬಿಲ್ಲು ಕಟ್ಟೋದು, ಸಮಯಕ್ಕೆ ಒಂದು ಮಾತು ಹೇಳೋದು, ಯಾವತ್ತೂ ಮಿತಿಯೊಳಗೆ. ಅವನು ಸ್ನೇಹದ ಗಡಿ ದಾಟಿಲಿಲ್ಲ, ಆದ್ರೆ ವಿದಾವ್ಯಗೆ ಆ ಸ್ನೇಹವೇ ಜೀವವಾಗಿತ್ತು. ಒಂದು ದಿನ ಗಂಡನ ಜಗಳ ಮಿತಿ ಮೀರಿತು. ವಿದಾವ್ಯ ಮನೆ ಬಿಟ್ಟು ಹೊರಗೆ ಬಂದಳು. ಮಳೆ ಜೋರಾಗಿ ಸುರಿಯುತ್ತಿತ್ತು. ಅವಳಿಗೆ ಹೋಗೋ ಜಾಗ ಇರ್ಲಿಲ್ಲ. ಕಾಲು ತಾನೇ ರಾಜು ಮನೆ ಕಡೆ ಹೋದವು. ಆ ರಾತ್ರಿ ಅವರು ಮಾತನಾಡಿದರು, ತುಂಬಾ ಮಾತನಾಡಿದರು. ವರ್ಷಗಳಿಂದ ಹಚ್ಚಿಟ್ಟಿದ್ದ ನೋವು, ಅಳು, ಭಯ ಎಲ್ಲವೂ ಹೊರಬಂಟು. ರಾಜು ಕೇಳುತ್ತಿದ್ದ, ತೀರ್ಪು ಕೊಡಲಿಲ್ಲ, ಪ್ರಶ್ನೆ ಕೇಳಲಿಲ್ಲ, ಕೇವಲ ಕೇಳುತ್ತಿದ್ದ. ಆ ಮೌನದ ನಡುವೆ ಒಂದು ಕ್ಷಣ ಬಂತು. ಎರಡು ಹೃದಯಗಳು ಒಬ್ಬರನ್ನೊಬ್ಬರು ಆಸರೆಯಾಗಿ ಹಿಡಿದ ಕ್ಷಣ.